ನಮಸ್ಕಾರ. ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ. ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಘೋಷವಾಕ್ಯದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ನಡೆದ ಭಾನುವಾರದ ಮ್ಯಾರಥಾನ್ನಲ್ಲಿ ಬಿಗ್ ಬಾಸ್ ಖ್ಯಾತಿಯ ಚಂದನ್ ಶೆಟ್ಟಿ, ನಟಿಯರಾದ ಸಂಜನಾ ನಾಯ್ಡು, ಅಚ್ಚುಗೌಡ ಭಾಗಿಯಾಗುವ ಮೂಲಕ ಪೊಲೀಸ್ ಇಲಾಖೆಯ ಕರೆಗೆ ಭಾರೀ ಸ್ಪಂದನೆ ವ್ಯಕ್ತವಾಯಿತು. ಮ್ಯಾರಥಾನ್ಗೂ ಮುಂಚೆ ಚಿಂತಾಮಣಿಯ ತಮಟೆ ಕಲಾವಿದ ಮಂಜೇಶ್ ತಮಟೆ ವಾದನದ ಲಯಕ್ಕೆ ತಕ್ಕಂತೆ ಕೂಡ ವ್ಯಾಯಾಮ ಮಾಡಿಸಲಾಯಿತು. ಓಟ ಮುಗಿದ ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಓಟ ಮುಗಿಸಿದ 150 ಮಂದಿಗೆ ಪದಕ ವಿತರಣೆ ಮಾಡಲಾಯಿತು. ಮತ್ತೊಮ್ಮೆ ಮಂಜೇಶ್ ಅವರ ತಮಟೆ ಸದ್ದಿಗೆ ಚಂದನ್ ಶೆಟ್ಟಿ ಸಹಿತ ಎಸ್ಪಿ, ಡಿವೈಎಸ್ಪಿ ಸಹಿತ ಎಲ್ಲಾ ಪೊಲೀಸ್ ಸಿಬ್ಬಂದಿ, ಆರೋಗ್ಯ ಇಲಾಖೆ ಸಿಬ್ಬಂದಿ, ನಾಗರಿಕರು, ಮಕ್ಕಳು ಅವರಿವರನ್ನಲ್ಲದೆ ಎಲ್ಲರೂ ಕುಣಿದು ಕುಪ್ಪಳಿಸಿದರು. ನಟಿಯರು ಅಚ್ಚುತಗೌಡ ಚಲನಚಿತ್ರ ನಟಿಯರು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೋರಿದಾಗ ನಮ್ಮ ಕಡೆಗೆ ಹೋಗೊಟ್ಟು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಅವರಿಗೆ ಜಿಲ್ಲೆಯ ಎಲ್ಲ ಅಧಿಕಾರಿ ಸಿಬ್ಬಂದಿಯವರ ಪರವಾಗಿ, ಸಾರ್ವಜನಿಕರ ಪರವಾಗಿ, ಮಾಧ್ಯಮ ಮಿತ್ರರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ. ತುಂಬಾನೇ ಖುಷಿ ಆಗ್ತದೆ. ಇಂಥ ಒಳ್ಳೆ ಇವೆಂಟ್ಗೆ ನಾವು ಒಬ್ರು ಭಾಗಿಯಾಗಿದ್ದೀವಿ ಅಂತ. ಅಂಡ್ ಒಳ್ಳೆ ಕಾರ್ಯಕ್ರಮ ಇದು. ಲೈಕ್ ಈಗಿನ ಜನರೇಷನ್ ತುಂಬಾನೇ ಡ್ರಗ್ಸ್ಗೆ ತುಂಬಾ ಜನ ಫಾಲೋ ಆಗಿದ್ದಾರೆ. ಸೊ ಇದನ್ನ ನಿರ್ಮೂಲನೆ ಮಾಡೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತಿದ್ದಾರೆ. ಸೊ ಗಾಡ್ ಬ್ಲೆಸ್ ಟು ಆಲ್. ಅದ್ರ ಜೊತೆ ನಾವು ಇರೋದ್ರಿಂದ ಸಪೋರ್ಟ್ಗೆ ವಿ ಆರ್ ವೆರಿ ಹ್ಯಾಪಿ ಟು ಬಿ ದಿಸ್. ಥ್ಯಾಂಕ್ ಯು. ವೇಟ್ ಮಾಡಿ, ಅವರು ಕ್ಯಾಮ್ರಾಮನ್ಸ್ ಎಲ್ಲ ಆ ಕಡೆ ಹೋಗ್ತಾರೆ, ಆಮೇಲೆ ಹೋಗಿ. ರೆಡಿ ಸರ್? ರೆಡಿ ಸರ್? ರೆಡಿ 3, 2, 1. Hey, wait. ನಿಮಿಷದಲ್ಲಿ ಓಡಿರ್ತಾರೆ. ಸೆಕೆಂಡ್ ಮಾತ್ರ ಡಿಫರೆನ್ಸ್. ರವಿ ಆರ್ ತಿಳಿಸಬೇಕು ಅಂತ ಕೊಡ್ತಾ ಇದ್ದೀವಿ. ಈ 3 ಜನ ಕ್ರೀಡಾಪಟುಗಳು 23 ನಿಮಿಷದಲ್ಲಿ ಮುಕ್ತಾಯ ಮಾಡುತ್ತಾರೆ. ಮೊದಲು 14 ಸೆಕೆಂಡ್, ದ್ವಿತೀಯ 43 ನಗರ. ಇವರು 39 ನಿಮಿಷ 37 ಸೆಕೆಂಡ್ಗಳಲ್ಲಿ ಮುಕ್ತಾಯ ಮಾಡಿರ್ತಾರೆ. ದ್ವಿತೀಯ ಈಗಿರೋ ಯೂತ್ ಅವ್ರಿಗೆ ಇದು ಒಳ್ಳೆ ಥಿಂಗ್ ಇದು. ನಮಗೂ ಖುಷಿ ಆಯಿತು ಈ ಇವೆಂಟಲ್ಲಿ ನಾವು ಒಪ್ಪಿರೋದಕ್ಕೆ. ಚಿಕ್ಕಬಳ್ಳಾಪುರದಲ್ಲಿ ಮೊದಲನೇ ಬಾರಿ ಭೇಟಿ ಕೊಟ್ಟಿದ್ದೀರಾ ಅಥವಾ ಇಲ್ಲೇ ಬಂದಿದ್ದೀರಾ? ಚಿಕ್ಕಬಳ್ಳಾಪುರ ಇಲ್ಲ, ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದೀನಿ. ಇದೇ ಫಸ್ಟ್ ಟೈಮ್ ಐ ಬೀನ್ ಇಯರ್ ಚಿಕ್ಕಬಳ್ಳಾಪುರ. ಸೊ ಅರ್ಲಿ ಮಾರ್ನಿಂಗ್ ಬಂದಿದ್ದೀರಾ, ಖುಷಿ ಆಗ್ತಿದೆ ಚಿಕ್ಕಬಳ್ಳಾಪುರ? ಇಲ್ಲ, ತುಂಬ ಖುಷಿ ಆಗ್ತದೆ. ಆ್ಯಂಡ್ ಗುಡ್ ವೆಲ್ಕಮ್ ಕೂಡ ಮಾಡಿದ್ರು. ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿ ನೋಡಿಕೊಂಡ್ರು. ಸೋ ಸ್ವೀಟ್ ಆಫ್ ಎಲ್ಲರನ್ನೂ ವೆಲ್ಕಮ್ ಮಾಡಿ ನೋಡ್ಕೊಂಡವರು. ದ ಹೋಲ್ ಈವೆಂಟ್ ಪೀಪಲ್ಗೆ ಒಳ್ಳೇದಾಗಲಿ, ಇದೇ ಥರ ಪ್ರೋತ್ಸಾಹಿಸಿ ಅಂತ ಇಡೀ ತಂಡಕ್ಕೆಲ್ಲ ಒಳ್ಳೇದಾಗಲಿ ಆ್ಯಂಡ್ ಇನ್ನೂ ಹೆಚ್ಚಾಗಿ ನಡೀಲಿ ಅಂತ ಕೇಳ್ಕೊತಿದ್ದೇವೆ. ಡ್ರಗ್ ಫ್ರೀ ಇಂಡಿಯಾ ಕಟ್ಟೋದಕ್ಕೆ ಯೂತ್ಸ್ಗೆ ಏನು ಹೇಳ್ತೀರಿ? ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಡ್ರಗ್ಸ್ ಈಗ ತುಂಬಾ ಸ್ಪಾಯ್ಲ್ ಆಗಿದೆ. ಈಗಿರೋ ಯೂತ್ ಎಲ್ಲೋದ್ರೂ ನೋಡಿದ್ರು ಡ್ರಗ್ಸ್ ನಡೀತಾ ಇದೆ. ಸೊ ಇದೊಂದು ಒಳ್ಳೆ ಸ್ಪಿರಿಟ್ ಯೂತ್ ಅವ್ರಿಗೆ ಒಂದು ಒಳ್ಳೆ ಉತ್ಸಾಹ ಮಾಡೋದಕ್ಕೆ, ಸ್ಟಾಪ್ ಮಾಡೋದಕ್ಕೆ. ಆ್ಯಂಡ್ ಅದು ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆ ಲೈಕ್ ಮಾಡ್ತಿರೋದೇ ಒಂದು ಒಳ್ಳೆಯದು. ಇದನ್ನು ಸ್ಟಾಪ್ ಆದಷ್ಟು ಒಳ್ಳೆಯದು. ಆ್ಯಂಡ್ ತುಂಬ ಜನ ಸ್ಟಾಪ್ ಮಾಡಿ ಒಳ್ಳೆಯದಲ್ಲ ಇದು ತೊಗೊಳ್ಳೋದು ಡ್ರಗ್ಸ್ ಎಲ್ಲನೂ. ಆದಷ್ಟು ಹೆಲ್ದಿಯಾಗಿರಿ, ದ್ಯಾಟ್ ಈಸ್ ವಾಟ್ ಫಿಟ್ನೆಸ್ ಅಂತ ಹೇಳೋದು. ಎಷ್ಟು ಹೆಲ್ದಿಯಾಗಿರ್ತೀವೋ ಅಷ್ಟು ಒಳ್ಳೆಯದು.
ಆಲ್ರೆಡಿ ನಿಮ್ಗೆಲ್ಲರಿಗೂ ಕೋವಿಡ್ ತೋರಿಸಿದೆ ಹೇಗಿದೆ ಲೈಫು ಅಂತ. ಸೊ ಈಗ ನಿಮಗೆ ಇನ್ನೇನು ನಾವೇನು ಹೇಳೋದೇನು ಇಲ್ಲ, ನೇಚರೇ ನಿಮಗೆ ತೋರಿಸ್ಕೊಟ್ಟಿದೆ. ಅದರಲ್ಲಿ ಡ್ರಗ್ಸ್ ಮಾಡಿದ್ರೆ ಇನ್ನೂ ಎಷ್ಟು ಹಾಳಾಗಿ ಹೋಗ್ತೀರಾ ಅನ್ನೋದು ನಿಮಗೆ ಒಂದು ಎಕ್ಸಾಂಪಲ್ ಇದೆ. ಸೊ ಎಲ್ಲರೂ ಆದಷ್ಟು ಯಾರೇನು ಮಾಡ್ತಿದ್ರು ಎಲ್ಲರೂ ಇಂಥದ್ದನ್ನು ನಾವು ಸ್ಟಾಪ್ ಮಾಡಿ ಹೆಲ್ದಿ ಫುಡ್ ತಿನ್ನಿ, ಫಿಟ್ ಆಗಿರಿ. ಸೊ ಗುಡ್ ಲಕ್. ಸಿನಿಮಾ ಕಡೆ ಬರುವಂತಹ ಯೂತ್ಸ್ಗೆ ಏನು ಹೇಳ್ತೀರಿ ಮೇಡಮ್? ಈಗ ಬರೋ ಯೂತ್ಸು ಎಲ್ಲರೂ ತುಂಬಾ ಟ್ಯಾಲೆಂಟ್ಸು ಆ್ಯಂಡ್ ಲೈಕ್ ವೆರಿ ನ್ಯೂ ಟ್ಯಾಲೆಂಟ್ಸ್ ಬರ್ತಿದ್ದಾರೆ, ಒಳ್ಳೊಳ್ಳೆ ಯೂತ್ಸ್ ಬರ್ತಿದ್ದಾರೆ. ಸೊ ವಿ ಆರ್ ರಿಯಲಿ ಹ್ಯಾಪಿ ಟು ಸಿ ದಟ್. ಎಲ್ಲರಿಗೂ ಒಳ್ಳೆಯದಾಗಲಿ ಯೂತ್ಸ್ ಅವ್ರಿಗೆಲ್ಲರಿಗೂ. ಆ್ಯಂಡ್ ಲೈಕ್ ನ್ಯೂ ಟ್ಯಾಲೆಂಟ್ಸ್ನ ನೋಡೋದಕ್ಕೆ ಇನ್ನೂ ನಾವು ಕಾಯ್ತಾ ಇರ್ತೀವಿ. ಒಂದಷ್ಟು ವರ್ಷಗಳ ಹಿಂದೆ ಫಿಲಮ್ ಫೀಲ್ಡಲ್ಲೇ ಡ್ರಗ್ಸ್ ಸಮಸ್ಯೆ ಇತ್ತು. ಓಕೆ, ಈಗ ಯಾವ ರೀತಿ ಇದೆ ಅಥವಾ ನಿಮ್ಮ ಗಮನಕ್ಕಿದೆಯಾ? ಇಲ್ಲ ಈಗ ಸದ್ಯಕ್ಕೆ ಅದು ಆ ಥರ ಇಲ್ಲ. ಮೇ ಬಿ ಆವಾಗ ಕೇಳ್ದಂಗೆ ಲೈಕ್ ವೆರಿ ಲಾಂಗ್ ಬ್ಯಾಕ್ ಇತ್ತು ಅನಿಸುತ್ತೆ, ಕೋವಿಡ್ ಮುಂಚೆ ಕೇಳಿದ್ವಿ ಆವಾಗ. ಇವಾಗ ನೋಡಾದ್ಮೇಲೆ ಎಲ್ಲರಿಗೂ ಕಾನ್ಷಿಯಸ್ ಬಂದಿದೆ, ತುಂಬ ಜನಕ್ಕೆ ಈಗ ಹೆಲ್ತ್ ಕಾನ್ಷಿಯಸ್ ಇದೆ. ಸೊ ದಟ್ಸ್ ವಾಟ್. ನೀವು ಯಾವ ಸಿನಿಮಾದಲ್ಲಿ ಸದ್ಯ? ಈಗ ರೀಸೆಂಟಾಗಿ ಪೆನ್ ಡ್ರೈವ್ ಅಂತ ಸಿನಿಮಾ ಕಂಪ್ಲೀಟ್ ಆಗಿದೆ. ಸೊ ಇನ್ನು ನೆಕ್ಸ್ಟು ಅಹಲ್ಯ ವೆಬ್ ಸೀರಿ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲರೂ ಬ್ಲೆಸ್ ಮಾಡಬೇಕು ನಮ್ಮ ಇಡೀ ತಂಡದಕ್ಕೆ. ಚಿಕ್ಕಬಳ್ಳಾಪುರಕ್ಕೆ ನಾನು ಸಾಕಷ್ಟು ಸಲ ಬಂದಿದ್ದೀನಿ. ನಂದಿ ಹಿಲ್ಸ್ ನಮ್ಮ ಬೆಂಗಳೂರಿಗೆ ಒಂದು ಪ್ರೈಡ್ ಇದೆ, ನಮ್ಮ ಕರ್ನಾಟಕಕ್ಕೇ ಒಂದು ತುಂಬ ವಿಶೇಷವಾದ ಜಾಗ ನಂದಿ ಹಿಲ್ಸ್. ಸೊ ಅದು ಈ ಒಂದು ಸ್ಥಳದಲ್ಲಿರೋದು. ಈ ಜಾಗದಲ್ಲಿ ನಾನು ತುಂಬ ಸಲ ಬಂದಿದ್ದೀನಿ ಆ್ಯಂಡ್ ಇಲ್ಲೊಂದು ಶೋ ಕೂಡ ಮಾಡಿದ್ದೀನಿ. ಸೊ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಇವತ್ತು ನನ್ನ ಗೆಸ್ಟ್ ಆಗಿ ಕರೆದಿದ್ದಾರೆ. ತುಂಬ ಖುಷಿಯಿಂದ ಬಂದಿದ್ದೀನಿ. ಬೆಳಗ್ಗೆನೇ ಎದ್ದು 5:30ಗೆ ಸರ್ ಹೇಳಿದ್ರು 5:45ಗೆ ರೆಡಿ ಅಂತ. ಸೊ ಫೆಲ್ಟ್ ವೆರಿ ಹ್ಯಾಪಿ. ಆ್ಯಂಡ್ ನಾನು ಕೂಡ ಇವಾಗ ಫಿಟ್ನೆಸ್ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸೊ ಸರ್ ಕೂಡ ಕಾಲ್ ಮಾಡಿಬಿಟ್ಟು ನಾವು ಫಿಟ್ನೆಸ್ನ ಪ್ರಮೋಟ್ ಮಾಡೋಕ್ಕೆ, ಹಾಗೆ ಡ್ರಗ್ಸ್ ಫ್ರೀ ಕರ್ನಾಟಕನ ಪ್ರಮೋಟ್ ಮಾಡಲಿಕ್ಕೆ ಒಂದು ಪೊಲೀಸ್ ರನ್ ಮಾಡ್ತಾ ಇದ್ದೀವಿ. ಕರ್ನಾಟಕ ಸ್ಟೇಟ್ ಪೊಲೀಸ್ ರನ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು ಆಲ್ ಓವರ್ ಕರ್ನಾಟಕ ನಡೀತಾ ಇದೆ. ಇವತ್ತು ಚಿಕ್ಕಬಳ್ಳಾಪುರದಲ್ಲೂ ಕೂಡ ತುಂಬ ದೊಡ್ಡ ಮಟ್ಟಕ್ಕೆ ನಡೀತಾ ಇದೆ. ಇವತ್ತು ನೋಡ್ದಂಗೆ ತುಂಬ ಜನ ಪಾರ್ಟಿಸಿಪೆಂಟ್ಸ್ ಕೂಡ ಬಂದಿದ್ದರು. ಸೊ ನನಗೆ ಅವ್ರು ಹೇಳಿದ ತಕ್ಷಣ ನನಗೆ ತುಂಬ ಖುಷಿ ಆಯಿತು. ಓಕೆ, ಇಂಥ ಒಂದು ಕಾರ್ಯಕ್ರಮಕ್ಕೆ ನಾನು ಕೂಡ ಕೈ ಜೋಡಿಸ್ಬೇಕು, ಅವೇರ್ನೆಸ್ನ ಸ್ಪ್ರೆಡ್ ಮಾಡೋಕ್ಕೆ ನನ್ನ ಕಡೆಯಿಂದ ಏನು ಸಹಾಯ ಮಾಡ್ಬೋದು, ನನ್ನ ಕಡೆಯಿಂದ ಏನು ಕೊಡುಗೆ ಕೊಡ್ಬೋದು ಅದನ್ನು ನಾನು ಖಂಡಿತವಾಗ್ಲೂ ಮಾಡಬೇಕು. ಸೊ ಹಾಗಾಗಿ ಒಂದು ಒಳ್ಳೆ ಕಾರ್ಯಕ್ಕೋಸ್ಕರ ಇವತ್ತು ಈ ಜಾಗಕ್ಕೆ ಬಂದಿದ್ದೀನಿ. ಖಂಡಿತವಾಗ್ಲೂ ಎಲ್ಲರೂ ಫಿಟ್ನೆಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಎಲ್ಲ ಫುಡ್ ಅಡಲ್ಟ್ರೇಷನ್ ಆಗಿದೆ. ಎಲ್ಲ ಕೆಮಿಕಲ್ ಪ್ರೊಸೆಸ್ಡ್ ಫುಡ್ಗಳನ್ನ ನಾವು ತಿಂತಾ ಇದ್ದೀವಿ. ನಮಗೆ ಗೊತ್ತಿಲ್ಲದಂಗೆ ನಮ್ಮ ಆರೋಗ್ಯನ ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಸೊ ಖಂಡಿತವಾಗ್ಲೂ ನಾವು ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಪ್ಯಾಕೆಟ್ ಫುಡ್ಸ್ ಆಗಿರ್ಬೋದು, ಹಾಗೆ ಜಂಕ್ ಫುಡ್ಗಳಾಗಿರ್ಬೋದು, ದಯವಿಟ್ಟು ಅದನ್ನೆಲ್ಲ ಖಂಡಿತವಾಗ್ಲೂ ಕಮ್ಮಿ ಮಾಡಲೇಬೇಕು. ಹಾಗೆ ಹೈ ಶುಗರ್ಸ್ ಇರುವಂಥ ಫುಡ್ಗಳನ್ನೆಲ್ಲ ಕಮ್ಮಿ ಮಾಡಬೇಕು. ಫಿಟ್ನೆಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಆರೋಗ್ಯಕರವಾದ ಫುಡ್ ತಿನ್ನಬೇಕು. ಒಳ್ಳೊಳ್ಳೆ ಊಟ ಮಾಡಬೇಕು. ತರಕಾರಿಗಳು, ಹಣ್ಣುಗಳನ್ನೆಲ್ಲ ಜಾಸ್ತಿ ತಿನ್ನಬೇಕು. ಸೊ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು. ನಮ್ಮ ಇಂಡಿಯಾ ಫಿಟ್ ಆಗಬೇಕು ಅನ್ನೋದು ನನ್ನ ಆಸೆ ಕೂಡ. ಸೊ ಇದೊಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಕಾರ್ಯಕ್ರಮ ಮಾಡ್ತಿದ್ದಾರೆ. ಹಾಗೆ ಡ್ರಗ್ ಫ್ರೀ ಕರ್ನಾಟಕ ಆಗಬೇಕು. ಚಿಕ್ಕ ಮಕ್ಕಳೆಲ್ಲ ಡ್ರಗ್ಸ್ನ ಮೊರೆ ಹೋಗ್ಬಿಟ್ಟು ತಮ್ಮ ಜೀವನನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಇಂಟರ್ನೆಟ್, ಇನ್ನೊಂದು ಹೊಸ ಡ್ರಗ್ ಏನಂತಂದರೆ ಈ ಇಂಟರ್ನೆಟ್, ಇನ್ಸ್ಟಾಗ್ರಾಮು. ಸೊ ಖಂಡಿತವಾಗ್ಲೂ ಅದರಿಂದನೂ ಹೊರಗಡೆ ಬರಬೇಕು. ಸಾಕಷ್ಟು ಯೂತ್ಸ್ಗಳು ಬರೀ ಇನ್ಸ್ಟಾಗ್ರಾಮಲ್ಲಿ ಅವ್ರನ್ನ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವರ ಜೀವನದ ಗುರಿ ಏನಿದೆ ಅದನ್ನೇ ಮರಿತಾ ಇದ್ದಾರೆ. ನಮ್ಮ ಇಂಡಿಯಾ ಈ ಥರ ಆದರೆ ಖಂಡಿತವಾಗ್ಲೂ ತುಂಬ ಕಷ್ಟ ಇದೆ ಮುಂದಿನ ದಿನಗಳಲ್ಲಿ. ಸೊ ಇದರಿಂದ ನಾವೆಲ್ಲ ಹೊರಗಡೆ ಬರಬೇಕು. ನಮ್ಮ ಕೆಲಸ ಏನಿದೆ ಅದನ್ನು ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ಆರೋಗ್ಯಕರವಾದಂಥ ಊಟ ಮಾಡಿ, ಹಾಗೆ ಇಂಟರ್ನೆಟ್ಟಿಂದ ಸ್ವಲ್ಪ ದೂರ ಇರಿ. ಜೀವನದ ಗುರಿ ಕಡೆ ನೀವು ನಿಮ್ಮ ಗಮನ ಹರಿಸಿ ಅಂತ ಕೇಳ್ತೀನಿ. ನೀವು ಹಲವು ಆಲ್ಬಮ್ ಸಾಂಗ್ಗಳು ಮಾಡಿದ್ವಿ ಮಾದರಿ ರೋಗಿಗಳ ಬಗ್ಗೆ. ಸೊ ಅದೊಂದು ರೀತಿಯಾಗಿ ಪ್ರೇರಣೆ ಆಯಿತು. ಈಗ ನೀವೇ ಅವೇರ್ನೆಸ್ ಮೂಡಿಸ್ತಾ ಇದ್ದೀರಿ. ಸೊ ಒಂದು ರೀತಿಯಾಗಿ ಅದು ಕ್ರೀಡಕ್ಕೆ ಒಂದು ಚಟ ಆಯಿತು. ಇದು ಒಂದು ರೀತಿಯಾಗಿ ಇವಾಗ ಅವೇರ್ನೆಸ್ ಇಲ್ಲ, ಅದಕ್ಕೆ ನಾವು ಅವಾಗಲೇ ಕ್ಲಾರಿಟಿ ಕೊಟ್ಟಿದ್ವಿ. ಅಂದರೆ ಅದು ಸಿನಿಮಾದ ಹಾಡಾಗಿತ್ತು, ಅದು ಆಲ್ಬಮ್ ಸಾಂಗ್ ಆಗಿರಲಿಲ್ಲ, ಅಂದರೆ ಇಂಡಿಪೆಂಡೆಂಟ್ ಸಾಂಗ್ ಆಗಿರಲಿಲ್ಲ. ಅವರು ಸಿನಿಮಾ ಮಾಡಬೇಕಾದಾಗ ಒಂದು ಒಳ್ಳೆ ಉದ್ದೇಶದಿಂದ ಮಾಡಿದರು. ಅಂದರೆ ಈ ಸೇಮ್ ಇವಾಗ ಏನು ನಾನು ಹೇಳ್ತಾ ಇದ್ದೀನಿ, ಇವಾಗ ಒಂದು ಕಾಲೇಜ್ ಸ್ಟೂಡೆಂಟ್ಸ್ಗಳು ಈ ಡ್ರಗ್ಸ್ನ ಸೇವನೆ ಮಾಡಿ ಯಾವ ರೀತಿ ಜೀವನ ಹಾಳು ಮಾಡ್ಕೊಳ್ತಾರೆ, ಅದರಿಂದ ಹೊರಗಡೆ ಬಂದು ಮತ್ತೆ ಅವ್ರ ಜೀವನ ಯಾವ ರೀತಿ ಸರಿಪಡಿಸ್ಕೊಳ್ತಾರೆ ಅನ್ನೋದು ಒಂದು ಸಿನಿಮಾ ಆಗಿರ್ತದೆ. ಸೊ ಆ ಸಿನಿಮಾದಲ್ಲಿ ಬರುವಂಥ ಮೊದಲನೇ ಹಾಡು, ಅಂದರೆ ಅವರು ಚಟಕ್ಕೆ ಬಿದ್ದಾಗ ಬರುವಂಥ ಹಾಡು ಅದಾಗಿತ್ತು. ಕಾರಣಾಂತರಗಳಿಂದ ಸಿನಿಮಾನೇ ಆಗಲಿಲ್ಲ. ಸೊ ಹಾಗಾಗಿ ಅದು ಹಾಡು ಮಾತ್ರ ಬಂತು ಹೊರಗಡೆ. ಸೊ ಖಂಡಿತವಾಗ್ಲೂ ಅದೆಲ್ಲ ಎಂಟರ್ಟೈನ್ಮೆಂಟ್. ಸೊ ಏನೇ ದ್ರವ್ಯಗಳ ಬಗ್ಗೆ ಯಾವುದೇ ಸಾಂಗ್ ಮಾಡಿದ್ರು ಕೂಡ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗ್ತದೆ. ಸೊ ಅಂದರೆ ನೆಗೆಟಿವಿಟಿಗೆ ಇಲ್ಲಿ ಜಾಸ್ತಿ ಪ್ರಶಂಸೆ ಸಿಗೋದು.
ಈ ನ್ಯೂಸಲ್ಲೂ ಅಷ್ಟೇ ನೀವು ಒಳ್ಳೆ ತೋರಿಸಿದ್ರೆ ಯಾರು ನೀವು ನ್ಯೂಸಲ್ಲಿ ನೋಡೋದಿಲ್ಲ. ನಿಮಗೂ ಅದೇ ಕಂಟೆಂಟ್ ಬೇಕು. ಏನಾದರೂ ನೆಗೆಟಿವ್ ಇದ್ದರೆ ಮಾತ್ರ ಅದನ್ನು ಜನ ಜಾಸ್ತಿ ನೋಡ್ತಾರೆ ಅಂತ ಜಾಸ್ತಿ ಅದನ್ನೇ ಪ್ರೇರೇಪಣೆ ಮಾಡ್ತಾರೆ. ಸೊ ಅದು ಕೂಡ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್, ಅದು ಸ್ವಲ್ಪ ಕಮ್ಮಿ ಆದರೆ ಒಳ್ಳೆಯದು. ಅಂದರೆ ಒಳ್ಳೆಯ ವಿಚಾರಗಳನ್ನ ಜನಕ್ಕೆ ತಲುಪಿಸುವಂಥ ಪ್ರಯತ್ನ ಮಾಡಿದ್ರೆ ಇನ್ನೂ ಒಳ್ಳೆಯದಾಗುತ್ತೆ. ಯೂತ್ಸು ಪಾಸಿಟಿವ್ ತಗೊಳ್ಳಲ್ಲ, ನೆಗೆಟಿವ್ ತಗೊಳ್ತೀವಿ ಅಂತ. ಇದು ಯೂತ್ಸ್ ಅಂತಲ್ಲ, ನಮ್ಮ ಮನುಷ್ಯ ಜಾತಿನೇ ಹಂಗೆ ಸರ್. ನೆಗೆಟಿವ್ ವಿಷಯನ ಫಸ್ಟು ಗ್ರ್ಯಾಬ್ ಮಾಡ್ತಾರೆ, ಪಾಸಿಟಿವ್ನ ಯಾರು ಜಾಸ್ತಿ ಗ್ರ್ಯಾಬ್ ಮಾಡಲ್ಲ. ಯುವಕರಿಗೆ ಏನು ಹೇಳೋಕ್ಕೆ ಸಂದೇಶ ತಿಳಿಸ್ತೀವಿ ಸರ್? ಯುವಕರಿಗೆ ಅದೇ ನಾನು ಹೇಳ್ತೀನಿ, ಇಂಟರ್ನೆಟ್ಟಿಂದ ಸ್ವಲ್ಪ ದೂರ ಇರಿ. ಈ ಇನ್ಸ್ಟಾಗ್ರಾಮು ಅದೇ ಲೈಫ್ ಅಲ್ಲ. ಹೌದು, ಇನ್ಸ್ಟಾಗ್ರಾಮಲ್ಲಿ ಕ್ರಿಯೇಟರ್ಸ್ಗೆ ಒಳ್ಳೆ ಲೈಫ್ ಇದೆ. ಕ್ರಿಯೇಟ್ ಮಾಡೋಂಗಿದ್ರೆ, ನಿಮ್ಮ ಟ್ಯಾಲೆಂಟ್ನ ಪ್ರದರ್ಶನ ಮಾಡೋಂಗಿದ್ರೆ ಖಂಡಿತವಾಗ್ಲೂ ಅದು ನಿಮಗೆ ಸಹಾಯ ಮಾಡುತ್ತೆ. ಬರೀ ಇಂಟರ್ನೆಟ್ಟಲ್ಲಿ ಬರೀ ರೀಲ್ಸ್ನ ಬೇರೆಯವ್ರು ಮಾಡಿರೋ ರೀಲ್ಸ್ನೇ ನೋಡ್ತಾ ಇದ್ದರೆ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ. ಅದ್ರ ಬದಲು ನೀವು ಜೀವನದಲ್ಲಿ ಮಾಡಬೇಕು ಆ ಗುರಿ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿ ಅಂತ.